ಸೊ ಇದು ಕಥೆ ಎಲ್ಲಿಂದ ಅಂತಂದರೆ ಬೆಳಗಾವಿಯಿಂದ. ಸರ್ಕಾರ ಏನೆಲ್ಲ ಹೇಳುತ್ತೆ, ಆಮೇಲೆ ಮಾತುಗಳನ್ನು ಕೇಳಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅವ್ರದ್ದೆಲ್ಲ. ಹಾಗೆ ಮಾಡ್ಬಿಡ್ತೀವಿ, ಹೀಗೆ ಮಾಡ್ಬಿಡ್ತೀವಿ, ಅದು ಮಾಡಿಬಿಡ್ತೀವಿ ಅಂಥೇಳಿ. ಮುಖ್ಯವಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಬೇಕಾಗಿರೋದು ಮೂಲ ಸೌಕರ್ಯಗಳು. ಕುಡಿಯೋ ನೀರು, ಕೂತ್ಕೊಳ್ಳೋಕ್ಕೆ ಜಾಗ, ತಲೆ ಮೇಲೊಂದು ಸೂರು, ಸರಿಯಾದ ಶಿಕ್ಷಕರು, ಇಷ್ಟು ಬೇಕಾಗಿದೆ. ಅದನ್ನೇ ಸರಿಯಾಗಿ ಕೊಡಲಾರ್ದೆ ನಾನು ಇನ್ನೊಂದಿಷ್ಟು ಕಟ್ತೀನಿ, ಇನ್ನೊಂದಿಷ್ಟು ಶಾಲೆಗಳನ್ನು ಓಪನ್ ಮಾಡ್ತೀನಿ, ಅದು ಮಾಡಿಬಿಡ್ತೀನಿ, ಆ ಪಠ್ಯದಲ್ಲಿ ಇದನ್ನು ಬದಲಾವಣೆ ಮಾಡಿಬಿಡ್ತೀನಿ. ಅಯ್ಯಯ್ಯಯ್ಯೋ, ಕೇಳಿ ಕೇಳಿ ನಮಗೂ ತಲೆನೂ ಆಗೋಗ್ಬಿಟ್ಟಿದೆ. ಆದರೆ ಈ ಸುದ್ದಿಯನ್ನು ನೋಡಿ ಕಣ್ಣು ತೆರೆಸುತ್ತೆ ಅನ್ನೋ ಸರ್ಕಾರಕ್ಕೆ ಗೊತ್ತಿಲ್ಲ. ಕಣ್ಣು ಮುಚ್ಕೊಂಡವ್ರಿಗೆ ಕಣ್ಣು ತೆರೆಯಲ್ಲ. ಇದು ಕಣ್ಣು ತೆರೆಸುವಂಥ ಸುದ್ದಿ ಅಂತ ನಾನಂತೂ ಅಂದ್ಕೊಳ್ತೀನಿ. ಫಸ್ಟು ನೋಡಿಬಿಡಿ ಈ ಸುದ್ದಿಯನ್ನು ಎಲ್ಲಿಂದ ಬಂದಿದೆ ಅಂಥೇಳಿ, ಆಮೇಲೆ ಮಾತಾಡೋಣ. ಇದು ಬೆಳಗಾವಿ ಮಹಾನಗರದ ಬಹುತೇಕ ಸ್ಲಂ ಏರಿಯಾದ ವ್ಯಾಪ್ತಿಯಲ್ಲಿರುವ ರಾಮತೀರ್ಥ ನಗರದ ಪಬ್ಲಿಕ್ ಸರ್ಕಾರಿ ಕನ್ನಡ ಶಾಲೆ. ಈ ಶಾಲೆಗೆ ಬರುವ ಮಕ್ಕಳು ನೆಲದ ಮೇಲೆ ಚಾಪೆ ಹಾಕೊಂಡು ಕೂತು ಪಾಠ ಕೇಳಬೇಕಾಗಿದೆ. ಬಹುತೇಕ ಕೂಲಿ ಕಾರ್ಮಿಕರ ಮಕ್ಕಳೇ ಇಲ್ಲಿ ಪಾಠವನ್ನ ಕಲಿತಾ ಇದ್ದಾರೆ. ಸುಮಾರು 800ಕ್ಕೂ ಹೆಚ್ಚು ಮಕ್ಕಳು ಇಲ್ಲಿ ವಿದ್ಯಾರ್ಜನೆಗೆ ಬರ್ತಾರೆ. ಆದ್ರೆ ಇಲ್ಲಿ ಮಕ್ಕಳಿಗೆ ಸರಿಯಾಗಿ ಕೂತು ಪಾಠ ಕೇಳೋಕೆ ಅಗತ್ಯವಿರೋಷ್ಟು ಡೆಸ್ಕ್ಗಳಿಲ್ಲದೆ ಇಲ್ಲಿನ ಮಕ್ಕಳು ನೆಲದ ಮೇಲೆ ಕೂತು ಪಾಠ ಕೇಳಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದ ಪ್ರತಿಷ್ಠಿತ ಮಹಾನಗರ ಪಾಲಿಕೆಗಳಲ್ಲಿ ಒಂದಾದ ಬೆಳಗಾವಿ ಮಹಾನಗರ ಪಾಲಿಕೆಗೆ ಸ್ಮಾರ್ಟ್ ಸಿಟಿಯ ಗರಿ ಸೇರಿದಂತೆ ಹಲವಾರು ಯೋಜನೆಗಳಿಗೆ ನೂರಾರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗ್ತಾ ಇದೆ. ಆದ್ರೆ ಇಲ್ಲಿನ ಸರ್ಕಾರಿ ಕನ್ನಡ ಶಾಲೆಯ ಮಕ್ಕಳಿಗೆ ಪಾಲಿಕೆ ವತಿಯಿಂದ ಕೂತು ಪಾಠ ಕೇಳೋದಕ್ಕೆ ಡೆಸ್ಕ್ ವ್ಯವಸ್ಥೆ ಇಲ್ಲ ಅನ್ನೋದು ಮಾತ್ರ ನಮ್ಮ ವ್ಯವಸ್ಥೆಯಲ್ಲಿನ ಅವ್ಯವಸ್ಥೆಯನ್ನ ತೋರಿಸುತ್ತೆ. ಹಾಗಾಗಿ ಬೆಳಕು ಕಾರ್ಯಕ್ರಮ ಇಲ್ಲಿನ ಮಕ್ಕಳ ಸಮಸ್ಯೆ ಮೇಲೆ ಬೆಳಕು ಚೆಲ್ಲಿ ನಮ್ಮ ಸಮಸ್ಯೆಯನ್ನ ಪರಿಹರಿಸಿ ಅಂತ ಮನವಿ ಮಾಡಿದ್ದಾರೆ. ಯಾವ ಖಾಸಗಿ ಶಾಲೆಯಲ್ಲಿಯೂ ಇಲ್ಲದ ಹಾಜರಾತಿ ಬೆಳಗಾವಿಯ ರಾಮತೀರ್ಥ ನಗರದ ಸರ್ಕಾರಿ ಕನ್ನಡ ಶಾಲೆಯಲ್ಲಿದೆ. 800ಕ್ಕೂ ಹೆಚ್ಚು ಬಡ ಮಕ್ಕಳು ಕಲಿತಾ ಇರುವ ಈ ಶಾಲೆಗೆ ಅಗತ್ಯವಿರುವ ಡೆಸ್ಕ್ಗಳನ್ನ ವ್ಯವಸ್ಥೆ ಮಾಡಿಸುವ ಪ್ರಾಮಾಣಿಕ ಪ್ರಯತ್ನ ನಮ್ಮದು. ಇದು ಬೆಳಗಾವಿಯ ಕತೆ. ಬೆಳಗಾವಿ ರಾಜಕೀಯಕ್ಕೆ ಮಾತ್ರ ಅಯ್ಯಯ್ಯೋ ಲೀಡರ್ಸ್ಗಳು ಮಾತನಾಡಿದ್ದು ಇದು ಯಾವುದು ಕಣ್ಣಿಗೆ ಕಾಣಲ್ವ ಅವ್ರಿಗೆಲ್ಲ? ಇದ್ಯಾವುದು ಕಾಣಲ್ವಾ? ಓಕೆ, ಏನಪ್ಪ ಶಿಕ್ಷಣ ಅಷ್ಟು ದುಡ್ಡು ಕೊಟ್ವಿ, ಇಷ್ಟು ದುಡ್ಡು ಕೊಟ್ವಿ ಅಂತೆಲ್ಲ ಹೇಳ್ತಾರೆ. ನೇರವಾಗಿ ಹೋಗ್ಬಿಡೋಣ. ನಮ್ಮ ಜೊತೆಗೀಗ ಅಲ್ಲಿಂದನೇ ಬಂದಿದ್ದಾರೆ ಪುಟಾಣಿಗಳಿದ್ದಾರೆ. ಅವ್ರನ್ನೇ ಮೊದಲು ಕರೆದ್ಬಿಡ್ತೀನಿ. ಧನ್ಯ ಯಾರು? ನೀನೇನಾ? ಧನ್ಯ. ಓಕೆ. ತನ್ಮಯ್ ಯಾರು? ನೀನಾ? ಯಾವ ಕ್ಲಾಸ್ ನೀವಿಬ್ರು? ಫೋರ್ತ್ ಕ್ಲಾಸಾ? ನೀನು? ಸಿಕ್ಸ್ತ್ ಕ್ಲಾಸ್. ಓಕೆ. ಇನ್ನು ಮೇಡಮ್ ಅವರು ಇದ್ದಾರೆ, ಸತ್ತಿಗೇರಿ ಮೇಡಮ್ ಅವರು. ನಮಸ್ತೆ ಮೇಡಮ್. ಬಡಿಗೇರಿ ಮೇಡಮ್ ಇದ್ದಾರೆ. ನಮಸ್ತೆ ಮೇಡಮ್. ಓಕೆ. ಏನು ಧನ್ಯ, ಏನು ಸಮಸ್ಯೆ? ನಮ್ಮ ಸ್ಕೂಲ್ ಒಳಗೆ ಬೆಂಚಿಂದೊಂದು ಸಮಸ್ಯೆ ಐತ್ರಿ. ಬೆಂಚ್ ಬೇಕಾ? ಹಾಂ ಸರ್. ಯಾಕೆ ಬೇಕು? ಯಾಕಂದರೆ ಎಲ್ಲ ಮಕ್ಕಳು ಅಂದರೆ ಎಲ್ಲ ಬಡ ಮಕ್ಕಳು ಕೆಳಗೆ ಕೂತ್ಕೊಂಡು ಕೂಡಲೇ ಅವರಿಗೆಲ್ಲ ಫೀವರ್ ಆಗತ್ತೈತಿ. ಕೆಳಗೆ ಕೂತ್ಕೊಂಡ್ರೆ ಫೀವರ್ ಆಗ್ಬಿಡುತ್ತಾ? ಅಂದರೆ ಕೋಲ್ಡ್ ಕ್ಲೈಮೇಟ್ ಐತಲ್ಲ ಸರ್, ಅದಕ್ಕಾಗಿ ಎಲ್ಲರಿಗೂ ಫೀವರ್ ಆಗತ್ತೈತೆ ಸರ್. ಅದಕ್ಕೆ ಬೇಕಾಗೈತಾನ? ಅದಿದ್ರು ನಡೆಯೋದಿಲ್ಲನ? ಹಂಗಲ್ರಿ ಸರ್, ಬಡವ್ರ ಮಕ್ಳಿಗೆ ಬೇಕಾಗ್ತಾ ಇರ್ತದೆ. ಬಡವ್ರ ಮಕ್ಕಳಪ್ಪ. ಬಡವರು ಶ್ರೀಮಂತರು ಹೆಂಗದ? ಬೇಕನ ಬೆಂಚ್? ಹಾಂ ರೀ. ಏನಾಕೈತಿ ಬೆಂಚ್ ಇಲ್ಲ ಅಂದ್ರೆ ಏನಾಗ್ಬಿಡ್ತೈತಿ? ಆಯ್ತು, ಜ್ವರ ಬರುತ್ತಾವ, ಅದು ಬಿಟ್ರೆ ಓದಾಕ ಕಷ್ಟ ಆಕೈತಾನ? ಇಲ್ಲ ಅಂದ್ರೆ ರೀ ಚಾಪಿ ಮೇಲೆ ಕೂತ್ ಬದ್ರಂದ್ರೆ ರೀ ಕಂಫರ್ಟೇಬಲ್ ಆಗೋಂಗಿಲ್ರಿ. ಕಂಫರ್ಟೇಬಲ್ ಆಗೋದಿಲ್ಲ? ಹೆಂಗ್ ಕಂಫರ್ಟೇಬಲ್ ಅಂದ್ರೆ ರೀ ಎಲ್ಲ ಅಕ್ಷರದ್ದು ನೀಟ್ ಆಗೋಂಗಿಲ್ಲ. ಅಕ್ಷರ ನೀಟ್ ಆಗೋದಿಲ್ಲ? ಭಾರಿ ಬಿಡುವ ನೀನು. ನಿನ್ಗೇನು ಸಮಸ್ಯೆ ಐತನ್ಮೈ? ನಮಗೂ ಅದ ರೀ. ನಿಮಗೂ ಅದೈತಿ? ಹೆಂಗದ? ಅಂದ್ರೆ ಬೆಳಗಾವಲ್ಲಿ ಜಾಸ್ತಿ ಮಳೆ ಐತಲ್ರಿ, ಅದಕ್ಕಿಂತ ಕೋಲ್ಡ್ ಭಾಳ ಐತ್ರಿ. ಕೆಳಗ್ ಕುಂದ್ರಂತ್ಲೆ ಎಲ್ಲ ಮಕ್ಕಳು ಅಬ್ಸೆಂಟ್ ಆಗತ್ತಾರ್ರಿ. ಅದ್ರ ಸಲುವಾಗಿ ಬೆಂಚ್ ಬೇಕ್ರಿ ನಮ್ಗೆ. ಈ ಬ್ಯಾಸಿಗೆ ಬಂತಂದ್ರೆ ಮತ್ತೆ ನೆಲದ ಮೇಲೆ ಕೂತ್ಕೊಳ್ಳೋದು ಒಳ್ಳೇದಂತಾರೆ. ಇಲ್ರಿ, ಬೆಂಚ್ ಬೇಕ್ರಿ. ಬೆಂಚ್ ಬೇಕನ? ಬ್ಯಾಸಿಗೆಯಾಗಿ ನೆಲದ ಮೇಲೆ ಸರಿ ಆಗೋದಿಲ್ಲ, ಅವಾಗೂ ಬೆಂಚ್ ಬೇಕಾ? ಅವಾಗ ಬಿಸಿಲು ಜಾಸ್ತಿ ಅಲ್ಲ, ಬೆಳಗಾವಿನ ಬಿಸಿಲು ಜಾಸ್ತಿ ಅಲ್ಲ. ಇರ್ಲಿ ರೀ, ನಮಗೆ ಬೆಂಚ್ ಬೇಕು. ಬೆಂಚ್ ಬೇಕನ? ಹಾಂ ರೀ. ಯಾಕ? ಇಲ್ಲ ಅಂದ್ರೆ ನಡೀತೈತಿ ಬಿಡು. ಈಗ ನಾವು ಹಂಗೆ ಇದ್ವಪ್ಪ, ನಮಗೊಂದು ಪಳಿ ಇರ್ತಿತ್ತು. ನಮ್ಗೆ 4ನೇ ಕ್ಲಾಸ್ವರೆಗೂ ಒಂದು ಪಳಿ ಮೇಲೆ ಕೂತ್ಕೊಳ್ತಿದ್ವಿ ನಾವು. ಯಾವ ಬೆಂಚ್ ಇರಲಿಲ್ಲ. ಬಳಿ ಒಂದು ಹಿಂಗೆ ಸಾಲ ಕೈ ಕಡೆಗೆ ಆ ಕಡೆ 4-5 ಪಳಿ ಹಾಕ್ತಿದ್ರೆ ಅದ್ರ ಮೇಲೆ ಸಾಲ ಕೈಯಿಂದ ಕೂತ್ಕೊಂಡು ಹೋಗ್ಬೇಕಿತ್ತು. ಬೆಂಚೇ ಇರಲಿಲ್ಲ ಅವಾಗ. ಬೇಕನ?
ಇರ್ಲಿ ಬಿಡ್ಲ ಪಳಿ ಏನಾದ್ರು ಮಾಡ್ಬಿಡೋಣಂತೆ. ನಮ್ಗೆ ಬೆಂಚ್ ಬೇಕ್ರಿ. ಇರ್ಲಿ ಬಿಡ, ಮಣಿ ಹಾಕೊಂಡು ಕುತ್ಕೊಳ್ಳೋಣಂತೆ. ನಮಗೂ ಆಸೆ ಐತ್ರಿ ಬೆಂಚ್ ಮೇಲೆ ಕುಂತೆಲ್ಲ ಅಭ್ಯಾಸ. ಆಸೆ ಐತನ? ಓಹೋ, ಆಸೆ ಇರೋದಕ್ಕೆ ಬೆಂಚ್ ಬೇಕು ನಿನಗೆ. ಹಾಂ ರೀ, ಬರ್ಯಾಕು ಆಗುವತ್ರಿ ನಮಗೆ. ಹೆಂಗ ಬರ್ಯಾಕ? ಒಂದ್ ಪ್ಯಾಡ್ ಇಟ್ಕೊಂಡು ಕುತ್ಕೊಂಡು ಬರದ್ರ ಆಗೋದಿಲ್ಲ? ಪ್ಯಾಡ್ ಇಲ್ಲಲ್ರಿ ನಮ್ ಕಡೆ. ಆಯ್ತು, ಪ್ಯಾಡ್ ಕೊಡ್ಸಿದ್ರೆ ಆಗೋದಿಲ್ಲನ? ಇಲ್ರಿ, ನಮಗ್ ಬೆಂಚ ಬೇಕು. ಬೆಂಚ ಬೇಕ? ಜಾರಿ ಐತ್ ಬಿಡ್ರವ ನಿಮ್ದು ಬರೋದು. ಎಲ್ಲಿ ನೋಡ್ರಿ ಇವನ್ನೆಲ್ಲ ಬೆಂಚ್? ನಮ್ ಸ್ಕೂಲ್ನಾಗ ಈಗ ಅದಾವ್ರಿ, ಒಂದ್ ಸ್ವಲ್ಪ ಅದಾವ್ರಿ. ಸ್ವಲ್ಪ ಅದಾವ? ಅದ್ರ ಸ್ವಲ್ಪ ಮಕ್ಳಿಗೆ ಅದಾವ್ರಿ, ಸ್ವಲ್ಪ ಮಕ್ಳಿಗೆ ಇಲ್ರಿ. ಓ, ಅದು ನೋವು ಆದಿತನ? ನಿಮ್ ಫ್ರೆಂಡ್ಸ್ ಅಲ್ಲಿ ಕೂತಾರ, ನಾನು ಇಲ್ಲಾಕ ಕೂತ್ಕೊಳ್ಳಿ ಅಂತಾನೆ? ಭಾರಿ ನೋಡಿ, ಸುಮ್ಮನೆ ಹೇಳತ್ತೀನಿ, ನೆಲದ ಮೇಲೆ ಕೂತ್ಕೊಂಡ್ರೆ ಜ್ವರ ಬರ್ದಿದ್ಯಾ ಅಂತ. ಹೌದಿಲ್ಲ? ಅದ್ರಿ ಸರ್, ಅಂದ್ರ 5ನೇ ತರಗತಿ ದೊಡ್ಡವರೆಲ್ಲ ಈಗ ಬೆಂಚ್ ಮೇಲೆ ಕೂತ್ಕೊಂಡ್ಬಿಡ್ತಾರ, ನಾವ್ಯಾಕೆ ನೆಲಕ್ಕೆ ಕೂತ್ಕೊಳ್ಳೋಣ ಅಂತ. ಹೌದಾ? ಏನ್ ಮೇಡಮ್ ಸಮಸ್ಯೆ ಏನಾಗಿದೆ? ಎಲ್ಲ ಕೊಡ್ತೀವಿ ಅಂತಾರೆ ಸರ್ಕಾರದವರು, ಮಿನಿಸ್ಟರ್ಗಳು ಹೇಳ್ತಾರೆ ನಾವೆಲ್ಲ ಫೆಸಿಲಿಟಿಗಳನ್ನು ಇಟ್ಟಿದ್ದೀವಿ, ಇಲ್ಲೆಲ್ಲ ಸಮಸ್ಯೆ ಬಗೆಹರಿದು ಬಿಟ್ಟಿದೆ ಅಂತಾರೆ. ಇಲಾಖೆಯಿಂದನೂ ಕೊಟ್ಟಿದ್ದಾರೆ ಸರ್. ಎಷ್ಟು ಕೊಟ್ಟಿದ್ದಾರೆ? ಸ್ವಲ್ಪ ಕೊಟ್ಟಿರ್ತಾರೆ, ಒಂದು 30, 20. ಕ್ಲಾಸ್ಗಳಿದೆ ನಿಮ್ಮ ಸ್ಕೂಲ್? 7th ವರೆಗೂ ಇದೆ. 7th ವರೆಗೂ ಇದೆ. ಹೈಸ್ಕೂಲ್ ಎಲ್ಲದಕ್ಕೂ ಕ್ಲಾಸ್ ಸಪರೇಟ್ ಇದೆಯಾ? ಡಿವಿಷನ್ಸ್ ಗಳಿದಾವೆ? ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸರ್. ಎಷ್ಟು? 7ನೇ ಕ್ಲಾಸ್ ವರೆಗೂ ಐತೆ? 7ನೇ ಕ್ಲಾಸ್ ವರೆಗೂ ಇದೆ ಸರ್. ರೂಮ್ಸ್ಗಳು? ರೂಮ್ಸ್ ಕಡಿಮೆ ಇದಾವ, ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸರ್. ಆಮೇಲೆ ಒಬ್ರು ಸಮಾಜ ಸೇವಕರಿಂದ ಒಂದು ಮೇಲ್ಗಡೆ ಒಂದು ಹಾಲ್ ಕಟ್ಸಿದ್ರು, ಅಲ್ಲಿ ಪಾರ್ಟಿಷನ್ ಮಾಡಿ 6 ಕ್ಲಾಸಸ್ ಅಲ್ಲಿ ರೆಡಿ ಮಾಡಿದ್ರು. ಇವಾಗ ಈಗ ಅಲ್ಲಿ ಕ್ಲಾಸ್ ತಗೋತಾ ಇದೀವಿ. ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಕಟ್ಟಡದ ಏನು ಸಮಸ್ಯೆ ಇಲ್ಲ ಸರ್, ಕುಡಿಯೋ ನೀರಿಂದು ಸಮಸ್ಯೆ ಇಲ್ಲ, ಶೌಚಾಲಯ ಸಮಸ್ಯೆ ಇಲ್ಲ. 800 ಸರ್. 800 ಐತೆ ಸರ್ಕಾರಿ ಶಾಲೆ ಒಳಗೆ? ಪೂರ್ವ ಪ್ರಾಥಮಿಕದಿಂದ ಹೈಸ್ಕೂಲ್ ವರೆಗೆ ಐತಿ ಸರ್. 7ನೇ ಕ್ಲಾಸ್ ವರೆಗೂ? ಅಲ್ರಿ, 10th ವರೆಗೂ ಐತಿ. 800 ಐತಿ? 800 ಸರ್. ಇನ್ನು 800ಕ್ಕಿಂತ ಜಾಸ್ತಿನೇ ಐತಿ. ಪ್ರೈಮರಿದು 618 ಇದೆ ಸರ್, 618. 618 ಪ್ರೈಮರಿ. 618. ಆಮೇಲೆ ಹೈಸ್ಕೂಲಿಗೆ ಬಂದ ತಕ್ಷಣ ಕಡಿಮೆ ಆತವನ್ರಿ? 200. ಅಲ್ಲಿ 200 ಅಲ್ಲಿ 3 ಕ್ಲಾಸ್. 3 ಕ್ಲಾಸ್, 8th, 9th, 10th 200 ಇದೆ ಸರ್. ಚಲೋ ಅಂದ್ರು ಸರ್ಕಾರಿ ಶಾಲೆ ಒಳಗೆ ಅಂದ್ರೆ ಸ್ಟ್ರೆಂತ್ ಒಳ್ಳೇದೇ ಐತಿ. ಹಾ ಸರ್, 25ಕ್ಕಿಂತ ಹೆಚ್ಚು ಶಿಕ್ಷಕರು. ಎಲ್ಲ ಕಡಿಮೆ ಇದ್ರು ಫೆಸಿಲಿಟಿ ಇದ್ರು ಜನ ಕಳಿಸ್ಕೊಡ್ತಾರೆ. ಮಕ್ಕಳು ಜಾಸ್ತಿ ಬೇಡಿಕೆ ಐತಿ ಸರ್ ನಮ್ಮ ಶಾಲೆಗೆ. ಬೆಳಗಾವಿ ಹೋರಾಟ, ಮರಾಠ ಮತ್ತು ಕನ್ನಡ ಹೋರಾಟ, ಅದ್ರ ಮಧ್ಯದಲ್ಲಿ ಕನ್ನಡ ಶಾಲೆಯಲ್ಲಿ ಮಕ್ಕಳು 800. ಇದರ ಬಗ್ಗೆ ಸರ್ಕಾರ ಯೋಚನೆ ಮಾಡ್ಬೇಕು, ನಾವು ನಮಗಿಂತಲೂ ಹೆಚ್ಚಾಗಿ, ಅಲ್ವಾ ಮೇಡಮ್? ಏನ್ ಅನ್ಸುತ್ತೆ? ಇಲ್ಲ, ಸರ್ಕಾರದಿಂದ ನಮ್ಗೆ ಫೆಸಿಲಿಟಿ ಬಹಳ ಐತಿ, ಬಹಳ ಬಂದೈತಿ. ಸೊ ಈಗ ಒಂದಿಷ್ಟು ಬೆಂಚ್ಗಳು ಬೇಕು ಅಂತ ಮಕ್ಕಳ ಸ್ಟ್ರೆಂತ್ ಜಾಸ್ತಿ ಆಗ್ತದೆ. ಯಾಕೆ ಬೆಂಚ ಬೇಕು ಅನ್ಸುತ್ತೆ ನಿಮಗೆ? ಈಗ ಅಂದ್ರೆ ಮೇಲಿನ ಮೇಲೆ ಅನಾರೋಗ್ಯ ಬರ್ತದ್ರಿ ಮಕ್ಕಳಿಗೆ, ಆರಾಮ ಉಳಿಯಂಗಿಲ್ಲ ಅವ್ರಿಗೆ. ಅವ್ರೇನ ಈಗ ಮನೆಗೆ ಹೋದ್ರೆ ಅವ್ರೇನ್ ಬೆಂಚ್ನಾಗ ಕೂತ್ಕೊಳ್ತಾರೆ ಸರ್, ಸ್ಕೂಲ್ ತಪ್ಪಿಸ್ತಾರಲ್ರಿ, ಅದಕ್ಕೆ ನಮಗೆ ನಮ್ಮ ಮಕ್ಕಳಿಗೆ ಮನೆಗೆ ಹೋದ್ಮೇಲೆ ಅವ್ರ ಚಾಬಿ ಮೇಲೆ ಕೂತ್ಕೊಳ್ಳೋದು ಹೆಂಗೆ? ಈಗ ಬಡ ಮಕ್ಕಳು ನಮ್ಮ ಶಾಲೆಗೆ ಬರ್ತಾರೆ ಸರ್, ಖಾಸಗಿ ಶಾಲೆಯೊಳಗ ನೀಟಾಗಿ ಬೆಂಚ್ ಮೇಲೆ ಕೂಡ್ತಾರೆ ಸರ್. ನಮ್ಮ ಮಕ್ಕಳು ಬೆಂಚ್ ಮೇಲೆ ಡೆಸ್ಕ್ ಮೇಲೆ ಕೂಡ್ಬೇಕಂತ ಆಸೆ ಇರ್ತೈತಲ್ಲ ಸರ್. ಮೇಲಿನ ಮೇಲೆ ಅಬ್ಸೆಂಟ್ ಆಗ್ತಾರೆ ಸರ್. ಜ್ವರ, ಒಂದು ಆಸೆ ಇರ್ತೈತಿ. ನಾವು ಹೋಗುವಂತ ಶಾಲೆ ಒಳಗೆ ಬೆಂಚೆ ಇಲ್ಲ, ನೆಲದ ಮೇಲೆ ಕೂಡ್ತೀವಿ ಅಂತಂದಾಗ ಅವ್ರಿಗೊಂಥರ, ಪೇರೆಂಟ್ಸ್ಗೂ ಒಂಥರ ಖುಷಿ ಅಲ್ರಿ, ಅವ್ರಿಗೂ ಖುಷಿ ಆಗುತ್ತೆ. ಓಕೆ, ನಮ್ಮ ಜೊತೆಗೆ ಇರ್ಲಿ. ನೀವು ಕೇಳ್ತಾ ಇದ್ದೀರಾ ಬೆಂಚಿನ ವಿಚಾರದಲ್ಲಿ ಏನ್ ಸಹಾಯ ಆಗುತ್ತೋ ಮಾಡೋಣ. ಅದಕ್ಕೆ ಈ ಡೆಸ್ಕ್ ಅನ್ನ ಕೊಡುವಂತ ವಿಚಾರದಲ್ಲಿ ಶೀತಲ್ ಚಿಲ್ಮಿ ಅಂತ ಹೇಳಿ ಸೆಕ್ರೆಟರಿ ಬೆಳಗಾವಿ ರೋಟರಿ ಕ್ಲಬ್ನವರು ನಮ್ಗೆ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ ಸರ್. ಹೇಗೆ ಇವರಿಗೆ ಸಹಾಯವನ್ನ ಮಾಡಬಹುದು ಮೇಡಮ್? ಈಗ ಅಂದ್ರೆ ಅರ್ಥ ಆಗಲಿಲ್ಲ, ಡೆಸ್ಕ್ ಕೇಳ್ತಾ ಇದ್ದೀನಿ. ಎಕ್ಸಾಕ್ಟ್ಲಿ ಮೇಡಮ್, ಎಕ್ಸಾಕ್ಟ್ಲಿ. ಇದು ಒಂದು ಶಾಲೆಯಲ್ಲಿ 800 ಮಕ್ಕಳಿದ್ದಾರೆ, ಕನ್ನಡ ಅದರಲ್ಲೂ ಕೂಡ ಸರ್ಕಾರಿ ಶಾಲೆಯಲ್ಲಿ 800 ಮಕ್ಕಳಿದ್ದಾರೆ ಅಂದ್ರೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಹೌದೌದು. ಸೊ ನೀವು ಏನಾದ್ರೂ ಸಹಾಯ ಮಾಡಬಹುದಾ ಇವರಿಗೆ ಅಂತ ಹೇಳಿ? ಹೌದು ಸರ್, ಅದು ಶಾಲೆಯಲ್ಲಿ ಈಗ ನಾವು ರೋಟರಿ ಕ್ಲಬ್ ದಿಂದ ಈ ತರ ಸರ್ವಿಸಸ್ ಮಾಡ್ತಾ ಇರ್ತೀವಿ. ಎಜುಕೇಶನ್ ಅಂಡ್ ಲಿಟ್ರಸಿಯಿಂದ ಈ ತರ ಒಂದು ಏರಿಯಾ ಫೋಕಸ್ ಇದೆ. ಕುಡಿಯ ನೀರಿನ ವ್ಯವಸ್ಥೆ ಇರ್ಲಿ, ಅದು ಒಂದು ಹೆಣ್ಮಕ್ಳ ಒಂದು ಎಜುಕೇಶನ್ ಇರ್ಲಿ, ಈ ತರ ಎಲ್ಲ ಮಾಡ್ತಾ ಇರ್ತೀವಿ. ಸೊ ಎಲ್ಲೆಲ್ಲಿ ನಮ್ಗೆ ಅನ್ಸುತ್ತಾ ಡೆಸ್ಕ್ ಇರ್ಲಿ ಅಥವಾ ಯಾವುದೇ ಒಂದು ಎಜುಕೇಶನ್ ಮಟೀರಿಯಲ್ ಇರ್ಲಿ, ನಾವು ಸಹಾಯ ಮಾಡ್ತೀವಿ. ಸೊ ಅವ್ರಿಗೂ ಡೆಸ್ಕ್ ಕೊಡ್ತೀವಿ ಅಂತ ನಾವು ಇದ್ ಮಾಡ್ತೀವಿ ಸರ್ ನಮ್ಮ ಕ್ಲಬ್ ದಿಂದ. ಹೌದಾ ಮೇಡಮ್? ಹೌದು ಸರ್, ಕೊಡ್ತೀವಿ, ಪ್ರೊವೈಡ್ ಮಾಡ್ತೀವಿ. ಅದಕ್ಕೆ ಪ್ರೋಟೋಕಾಲ್ ಇರುತ್ತೆ, ಸ್ವಲ್ಪ ಎಲ್ಲ ನೋಡಿ ಇದ್ ಮಾಡಿ ಎಲ್ಲ ನಾವು ಇದನ್ನ ಮಾಡ್ಬೇಕಾಗತ್ತೆ. ಕರೆಕ್ಟ್, ಐ ಅಗ್ರಿ. ಯಾಕಂದ್ರೆ ಸರ್ಕಾರಿ ಶಾಲೆಗಳಿಗೆ ಒಂದು ಪೇಂಟ್ ಹೊಡಿಬೇಕು ಅಂದ್ರೆ ಅದಕ್ಕೆ ಪರ್ಮಿಷನ್ ತಗೋಬೇಕು. ನಂಗೆ ಗೊತ್ತದ್ರ ಕತೆ ಏನು ಅಂತೇಳಿ. ಯಾರಾದ್ರೂ ಬಂದ್ಬಿಟ್ಟು ಸ್ವಯಂ ಪ್ರೇರಿತ ನಾನೇ ದುಡ್ಡು ಕೊಟ್ಬಿಟ್ಟು ಸರ್ಕಾರಿ ಶಾಲೆಗೆ ಪೇಂಟ್ ಹೊಡೆದ್ ಬರ್ತೀನಿ ರೀ, ರಿಪೇರಿ ಮಾಡಿಸ್ತೀನಿ ಅಂದ್ರೆ ಅದಕ್ಕೆ ಪರ್ಮಿಷನ್ ತಗೋಬೇಕು ಅಂದ್ರೆ ಅಯ್ಯಪ್ಪ ಸಾಕಾಗೋಗುತ್ತೆ. ನನಗೂ ಗೊತ್ತಿರೋರು ತುಂಬಾ ಜನ ಫ್ರೆಂಡ್ಸ್ ಕೇಳಿರ್ತಾರೆ, ಅದನ್ನ ನಾನು ಶಾಲೆ ಏನಾದ್ರು ರಿಪೇರಿ ಮಾಡಿಸ್ಕೊಳ್ಳ ಅಂತಂದ್ರೆ ಮಾಡಿಸಿ ಅಂತೀನಿ. ಅವ್ರು ಹೋಗ್ಬಿಟ್ಟು ಅದಕ್ಕೆ ಲೆಟರ್ ಕೊಡು ಅಷ್ಟೊತ್ತಿಗೆ 15-20 ದಿನ ಅಲ್ಲೇ ಆಗಿ ಹೋಗ್ಬಿಟ್ಟಿರುತ್ತೆ ಅವ್ರ ಕತೆಗೆ.
ಈಗ ನಿಮ್ಮಿಂದ ಅವ್ರಿಗೆ ಏನ್ ನಾನು ಭರವಸೆ ಕೊಡ್ಬೋದು ಮೇಡಮ್ ನಿಮ್ಮ ಮೂಲಕವಾಗಿ? ಸರ್ ನಮ್ಮ ಮೂಲಕವಾಗಿ ಅಲ್ಲಿ ಏನು ಕೆಳಗಡೆ ಕೂತು ಸ್ಟಡಿ ಮಾಡ್ತಾ ಇದ್ದಾರೆ ಹುಡುಗರು, ಅವ್ರಿಗೆಲ್ಲ ನಾವು ಡೆಸ್ಕ್ ಪ್ರೊವೈಡ್ ಮಾಡ್ತೀವಿ ಅಂತ ನಾವು ಹೇಳ್ತೀವಿ ಸರ್. ಡೆಸ್ಕ್ ಅಷ್ಟೇ ಅಲ್ಲ, ಮತ್ತೇನಾದ್ರೂ ಎಜುಕೇಶನಲ್ ನಮ್ಮ ಕ್ಲಬ್ ದಿಂದ ಸಾಧ್ಯತೆ ಆದ್ರೆ ಎಜುಕೇಶನ್ ಮಟೀರಿಯಲ್ಸ್ ಕೊಡ್ಲಿಕ್ಕೆ ಇದ್ ಮಾಡ್ತೀವಿ. ತುಂಬಾ ಖುಷಿ ಆಯ್ತು ಮೇಡಮ್, ತುಂಬಾ ಖುಷಿ ಆಯ್ತು. ಅವ್ರು ಹೇಳ್ತಾ ಇದ್ರೆ ಏನೋ ಇದಾರೆ, ಇಲ್ಲೇ ಟೀಚರ್ಗಳು ಬಂದಿದ್ದಾರೆ, ಸತ್ತಿಗೇರಿ ಮೇಡಮ್ ಮತ್ತೆ ಬಡಗೇರಿ ಮೇಡಮ್ ಅವರು. ಅಚ್ಚಾ ತುಂಬಾ ಧನ್ಯವಾದಗಳು ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಓಕೆ. ಮಕ್ಕಳ ಬಗ್ಗೆ ಕಾಳಜಿ ನಮಗೆ ಇದೆ, ಯಾಕಂದ್ರೆ ಮೇಲಿನ ಮೇಲೆ ಅಬ್ಸೆಂಟ್ ಆಗಿ ಸ್ಕೂಲ್ ಬಿಡ್ತಾ ಇದ್ದಾರೆ ಮಕ್ಕಳು. ಸೊ ನೀವು ಡೆಸ್ಕ್ ಕೊಟ್ಟರೆ ತುಂಬಾ ಚೆನ್ನಾಗಾಯ್ತು, ನಮ್ಗೆ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು. ಓಕೆ ಓಕೆ, ಮಾಡ್ಕೊಡ್ತೀವಿ ಮೇಡಮ್, ಮಾಡ್ಕೊಡ್ತೀವಿ, ವ್ಯವಸ್ಥೆ ಮಾಡ್ಕೊಡ್ತೀವಿ. ಪುಟಾಣಿಗಳು ಓಕೆನಾ? ಥ್ಯಾಂಕ್ಸ್. ಥ್ಯಾಂಕ್ಸ್ ಹೇಳ್ತಾ ಇದ್ರೆ ಪುಟಾಣಿಗಳು ಇಲ್ಲಿ. ಅರೆ ಥ್ಯಾಂಕ್ ಯು, ನಮಗ್ ಥ್ಯಾಂಕ್ಸ್. ನಾವು ಆಕ್ಚುಲಿ ನಮ್ ಸರ್ವಿಸ್ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕು ಅವರಿಗೆ. ಮಾಡಿ ಮೇಡಮ್, ಮಾಡಿ. ನಿಮ್ಗೆ ಏನ್ ಬೇಕು ಅದನ್ನ ನಾವು ನಮ್ ಕಡೆಯಿಂದ ಏನಾಗ್ಬೇಕು, ಏನಾದ್ರು ಹೇಳ್ಸೋದಿದ್ರೆ ಅಲ್ಲಿ ಹೇಳ್ಸೋಣ. ನಿಮ್ ಕಡೆಯಿಂದ ಆಗೋದಾದ್ರೆ ಮಾಡಿ ಮೇಡಮ್, ದಯವಿಟ್ಟು ಮಾಡ್ತೀವಿ ಸರ್. ಮ್ಯಾಕ್ಸಿಮಮ್ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಸರ್ವಿಸ್ ನಾವು ಕೊಡ್ತೀವಿ ಆ ಸ್ಕೂಲ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಬಹಳ ಖುಷಿ ಆಯ್ತು ನನಗೆ. ತುಂಬಾ ಧನ್ಯವಾದಗಳು ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ. ಸರಿ ಆಯ್ತು ಮೇಡಮ್, ಓಕೆ ಅಲ್ವಾ? ಇಷ್ಟ ಆದ್ರೆ ಅಷ್ಟೇ ಅಲ್ವಾ ನಿಮ್ಗೆ? ಬಹಳ ಖುಷಿ ಆಯ್ತು ಮೇಡಮ್. ಸರ್ಕಾರಿ ಶಾಲೆಯಲ್ಲೂ ಈ ಸ್ಟ್ರೆಂತ್ ಅನ್ನ ಇಟ್ಕೊಂಡು ನೀವು ಮುಂದುವರಿಸ್ತಾ ಇದ್ದೀರಾ. ಉಳಿದಿದ್ದ ವ್ಯವಸ್ಥೆಗಳೇನೇನ್ ಮಾಡಬೇಕು, ಆಚೆಯಿಂದ ಯಾರ್ಯಾರು ಸಹಾಯ ಮಾಡಬೇಕು ಎಲ್ಲ ಮಾಡ್ತೀವಿ. ಟೀಚರ್ಸ್ಗಳಿಗೆ ಒಂದೇ ಏನೋ ಒಂದು ವಿಶ್ವಾಸದಲ್ಲಿ ಸರ್ಕಾರಿ ಶಾಲೆಗಳು ಬಂದಂತ ಮಕ್ಕಳಿಗೆ ಅನುಕೂಲ ಮಾಡಿ ನೀವು ಕೂಡ ಹೇಳ್ಕೊಡ್ತಾ ಇದ್ದೀರಾ. ಬಹಳ ಖುಷಿ ಆಗುತ್ತೆ ನಂಗೆ ವಿಚಾರ. ನಮ್ ಶಾಲೆಗೆ ಬಾಳ ಬೇಡಿಕೆ ಇದೆ ಸರ್. ಒಳ್ಳೆ ಸ್ಟ್ರೆಂತ್ ಕೇಳಿದಾಗ್ಲೇ ನಂಗೆ ಗೊತ್ತಾಯ್ತು, 800 ಜನ ಇದ್ದಾರೆ ಅಂತಂದಾಗ ಅವಾಗಲೇ ಗೊತ್ತಾಯ್ತು ಅಷ್ಟೊಂದು ಬೇಡಿಕೆ. ಸೊ ನಾವು ಇಷ್ಟು ಯಾರ್ದೋ ಮೂಲಕವಾಗಿ, ನಾವೊಂದು ಬ್ರಿಡ್ಜ್ ರೀತಿಯಲ್ಲಿ ಅಷ್ಟೇ, ಯಾವುದೋ ಮೂಲಕವಾಗಿ ನಿಮ್ಮನ್ನು ಸಹಾಯ ಮಾಡ್ಸೋಕೆ ಒಂದು ಅವಕಾಶ ಸಿಗ್ತೈತೆ, ನಮಗೂ ಅದೊಂದು ಖುಷಿ ಅಷ್ಟೇ. ಅದಕ್ಕೆ ಸರ್ ಯಾವಾಗಿದ್ರು ಹೇಳ್ತಾ ಇರ್ತಾರೆ, ಬೆಳಕು ಯಾವ ಮೂಲಕವಾಗಿ ಎಲ್ಲಿ ಹತ್ತುತ್ತೆ ಅಂತ ಗೊತ್ತಾಗೋದಿಲ್ಲ, ಬೆಳಕು ಬೆಳಕಾಗಿ ಉರಿಬೇಕು ಅಂತ ಹೇಳಿ. ಸೊ ನಿಮ್ಮ ಶಾಲೆಗೆ ಅವರು ರೋಟರಿ ಕ್ಲಬ್ ಮೂಲಕವಾಗಿ ಆಗ್ತಾ ಇದೆ, ನಾವೊಂದು ಸೇತುವೆಯಾಗಿ ನಿಂತ್ಕೊಂಡಿದ್ದೀವಿ. ಅನುಕೂಲ ಆಗಲಿ ನಿಮಗಷ್ಟೇ. ತುಂಬ ಧನ್ಯವಾದಗಳು ಮೇಡಮ್. ಸೊ ಇದು ಬೆಳಗಾವಿಯ ಕತೆ. ಇನ್ನೊಂದು ಕಥೆಗೆ ಹೋಗೋಣ, ಇನ್ನೊಂದು ಜಿಲ್ಲೆಗೆ. ಸೊ ಅವ್ರ ಜೊತೆಗೂ ಕೂಡ ಹೇಳ್ತೀನಿ. ಸರ್ಕಾರ ಮನಸ್ಸು ಮಾಡಿದರೆ, ಶಿಕ್ಷಣ ಇಲಾಖೆ ಮನಸ್ಸು ಮಾಡಿದರೆ ಹೊಸದು ಏನೋ ಯೋಚನೆ ಮಾಡೋದಲ್ಲ, ಇರೋದನ್ನು ನಾನು ಇನ್ನೂ ಎಷ್ಟು ಚೆನ್ನಾಗಿ ಕೊಡ್ಬೋದು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಹೆಜ್ಜೆಯನ್ನು ಇಟ್ಟರೆ ಸರ್ಕಾರಿ ಶಾಲೆಯ ಟೀಚರ್ಸ್ಗಳು, ಮಕ್ಕಳು ಬಹಳ ಖುಷಿಯಿಂದಿರ್ತಾರೆ. ಪೇರೆಂಟ್ಸ್ಗಳು ಮಕ್ಕಳನ್ನು ಕಳಿಸ್ಕೊಡೋಕ್ಕೂ ಕೂಡ ಅವರು ಖುಷಿ ಪಡ್ತಾರೆ. ಸರ್ಕಾರ ಒಂಚೂರು ಚಿಂತನೆ ಮಾಡಿ. ಮೂಲ ಸೌಕರ್ಯಗಳು ದೊಡ್ಡದಾಗಿ ಏನು ಕೇಳ್ತಾ ಇಲ್ಲ.